ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ಊರಿಗೆ ಹೊಂಟೇನ್ರಿ. ಎದಕ್ಕಪ್ಪ ಅಂದ್ರೆ ಇವತ್ತು ನಾವು ಅಮ್ಮ ಕರ್ಕೊಂಡು ಬರೋಕಂತಂದು ಹೊಂಟೇನ್ರಿ. ಇಲ್ಲಿಂದ ನಮ್ಮ ಹುಬ್ಬಿಗೆ ಕರ್ಕೊಂಡು ಹೊಂಟೇನ್ರಿ. ಯಾಕಂದ್ರೆ ಅವಳು ಬಿಟ್ಟು ಆಮೇಲೆ ಅಲ್ಲಿಂದ ಅಮ್ಮ ಕರ್ಕೊಂಡು ಬರ್ತೀನಿ ರೀ. ಈಗ ಸ್ವಲ್ಪ ಆರಾಮಾಗಿತ್ತು ಅಮ್ಮಗೆ. ಎಲ್ಲ ನಿಮ್ಗಳ ಆಶೀರ್ವಾದದಿಂದ ನಮ್ಮಮ್ಮ ಇವತ್ತು ಆರಾಮಾಗಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಎಷ್ಟೋ ಕಮ್ಮಿ ಆಗಿದ್ರೆ ಮನೆಯಿಂದನೂ ಇವತ್ತು ಎಷ್ಟೋ ಕಮ್ಮಿ ಆಗಿದ್ರೆ ಅದ್ರ ಸಂಬಂಧ ಮತ್ತು ಕರ್ಕೊಂಡು ಬರೋಕಂತಂದು ಹೊಂಟೇನ್ರಿ. ಹುಡುಗರು ಬರಾಕತ್ತಾರ್ರಿ. ಈಗ ನಾಷ್ಟ ಒಂದು ಮಾಡ್ಬೇಕಲ್ರಿ ಫ್ರೆಂಡ್ಸ. ಈಗ ಬರ್ರಿ ಫ್ರೆಂಡ್ಸ್, ನಾಷ್ಟ ಒಂದು ರೆಡಿ ಮಾಡಿಬಿಡನ್ರಿ. ಇವತ್ತು ನೋಡ್ರಿ ಸೋಮವಾರ ಸ್ಪೆಷಲ್ ಏನು ನಾಷ್ಟ ಅಪ್ಪ ಅಂದ್ರೆ ಶಾವಿಗೆ ಬಸ್ ಆಗತ್ತೇನೆ ರೀ. ಯಾಕಂದ್ರೆ ಸ್ವಲ್ಪ ಅನ್ನ ಮಾಡಿ ಇಟ್ಟೇನ್ರಿ. ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಆಗ್ತೈತೆ ಅಂತಂದು ಹುಡುಗರು ಬರಾಕತ್ತಾರಲ್ರಿ. ಅಪ್ಪ ಇವರು ಅಷ್ಟೇ ಇಬ್ಬರು ಇರ್ತಾರೆ ರೀ ಇಲ್ಲಿ ಮನ್ಯಾಗ. ಮತ್ತು ನಾವು 4 ಜನ ಹೊಂಟೇವ್ರಿ ಊರಿಗೆ. ಈಗ ನೋಡ್ರಿ ಶಾವಿಗೆ ಬಸ್ಸಾಗಂತಂದು ಶಾವಿಗೆ ತೊಗೊಂಡೇನ್ರಿ. ಈಗ ಶಾವಿಗೆ ಇವು ನೋಡ್ರಿ ಮೊನ್ನೆ 200 ರೂಪಾಯಿಗೆ 5 ಕಿಲೋ ಇಲ್ಲೇ ನಮ್ಮೂರು ಹಳ್ಳಿ ಸೈಡ್ ಬರಾಕತ್ತಾರ್ರಿ ಗಾಡಿ ತೊಗೊಂಡು. ನಿಮ್ಮೂರಾಗೂ ಬರಾಕತ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ರೀ. ಯಾಕಂದರೆ ಎಲ್ಲ ಕಡೆ ಅಡ್ಡಾಡಕತ್ತಾರ್ರಿ ಅವರು. 200 ರೂಪಾಯಿಗೆ 5 ಕಿಲೋ ಶಾವಿಗೆ ಇರೋವು. ನಮ್ಮಮ್ಮ 10 ಕಿಲೋ ತೊಗೊಂಡಿದ್ರು ರೀ, ಒಂದು 400 ರೂಪಾಯಿ ಕೊಟ್ಟು. ಅದ್ರಾಗ ನನಗೆ 5 ಕಿಲೋ, ಅಮ್ಮ 5 ಕಿಲೋ ತೊಗೊಂಡಿದ್ದಾರೆ. ನಮ್ಮ ಅಪ್ಪ ಅಂತೂ ಮೊದಲೇ ತೊಗೊಂಡಿದ್ರು ರೀ. ಈಗ ನೋಡ್ರಿ ಅದನ್ನ ಮತ್ತು ಇಷ್ಟು ದಿನ ಮಾಡಿದ್ದೆ ಇಲ್ರಿ. ಅಮ್ಮ ಇದ್ರೆ ನಾನು ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಅದನ್ನೆಲ್ಲ ಮಾಡ್ಕೊತೀನಿ ರೀ. ಯಾಕಂದ್ರೆ ಅವ್ರು ಮನ್ಯಾಗ ತಿನ್ನಂಗೆ ಇಲ್ರಿ, ಶಾವಿಗೆನ ತಿನ್ನಂಗೆ ಇಲ್ರಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಮತ್ತು ನಾನು ಒಬ್ಬಳು ಸಲುವಾಗಿ ನಾ ಏನು ಮಾಡ್ಕೋಬೇಕು ಅಂತಂದು ಆ ಹುಡುಗರು ಸಹಿತನೂ ತಿನ್ನಂಗಿಲ್ಲ ರೀ. ಉಪ್ಪಿಟ್ಟು ಮಾಡಿದ್ರೂ ತಿನ್ನಂಗಿಲ್ಲ ರೀ. ಏನಾರ ಸ್ವೀಟ್ ಮಾಡಿದ್ರು ತಿನ್ನಂಗಿಲ್ಲ ರೀ. ಮೊನ್ನೆ ಸ್ವೀಟ್ ಮಾಡಿದ್ದೆಲ್ಲ ಹಂಗೆ ಚೆಲ್ಲಿದ್ವಿ ನೋಡ್ರಿ. ಹಂಗೆ ಮಾಡ್ತಾರೆ ರೀ ಮನ್ಯಾಗ. ಅದ್ರ ಸಂಬಂಧ ಇವತ್ತು ಮತ್ತು ಅಪ್ಪ ಆರಾಮ್ ಅನ್ಸಾಗತ್ತಿಲ್ಲ ಅನ್ನಕತ್ತಾರೆ ರೀ. ಅದ್ರ ಸಂಬಂಧ ಮತ್ತೇನು ನಾಷ್ಟ ಮಾಡೋದು ಶಾವಿಗೆ ಬಸದ್ರೆ ಆತು. ಹಾಲು ತುಪ್ಪ ಹಾಕಿ ಸ್ವಲ್ಪ ಕೊಟ್ಟರೆ ಸ್ವಲ್ಪ ಹಂಗಿರ್ತೈತಿ ತಿಂತಾರ ಅಂತಂದು ನಾನು ಇದನ್ನ ಶಾವಿಗೆ ಬಸ್ಸಾಗತ್ತೇನೆ ರೀ ಫ್ರೆಂಡ್ಸ. ಈಗ ನೋಡಿರಿ ನೀರಂತೂ ಕುದಿಯಾಕಂತಂದು ಇಟ್ಟಿದ್ದೆ ರೀ. ನೀರೂ ಕುದಿಯಾಗತ್ತದ್ವು ರೀ. ಈಗ ನಾನು ಶಾವಿಗೆನ ಹಾಕಾಕತ್ತೇನೆ ರೀ. ನಮ್ಗೆ ಮನ್ಯಾಗ ಎಷ್ಟು ಜನಕ್ಕೆ ಆಗ್ತೈತಿ ಅಷ್ಟು ಜನಕ್ಕೆ ನಾನು ಕರೆಕ್ಟಾಗಿ ಶಾವಿಗೆನ ತೊಗೊಂಡೇನಿ ರೀ. ಈಗ ನೋಡಿರಿ ಅದನ್ನ ಕುದಿಯೋ ನೀರಾಗನ ನಾ ಈ ಶಾವಿಗೆನ ಹಾಕ್ಕೊಳಕತ್ತೇನೆ ರೀ. ಬಟ್ ಹಾಕ್ಕೊಳ್ಳೋ ಮುಂದೆ ಒಂದು ಸ್ವಲ್ಪ ನಾವು ಇದನ್ನು ಚಮಚೆಯಿಂದ ಒಂದು ಸ್ವಲ್ಪ ನೀರಾಗ ಹೋದಂಗೆ ಇದು ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳಕತ್ತೇನೆ ರೀ. ಯಾಕಂದರೆ ನೀರನ್ನ ಜಾಸ್ತಿ ಇಟ್ಟೇನೆ ರೀ. ಬಟ್ ಗಂಟು ಆಗ್ಬಿಡ್ತಾವೆ ರೀ ನಾವು ಚಮಚೆಯಿಂದ ನಾವು ಮಿಕ್ಸ್ ಮಾಡ್ಲಿಕ್ಕೆ. ಅದಕ್ಕೆ ಮತ್ತು ಒಂದು ಸ್ವಲ್ಪ ಚಮಚೆಯಿಂದ ನಾನು ಮಿಕ್ಸ್ ಮಾಡಿ ಅದನ್ನು ಶಾವಿಗೆನ ಹಾಕಾಕತ್ತೇನೆ ರೀ. ಈಗ ನೋಡಿರಿ ಹಾಕಿದ್ದೀನಿ. ಇನ್ನೊಂದು ಚೂರು ಉಳ್ದಿದ್ದಾವೆ ರೀ ಪ್ಲೇಟ್ ಒಳಗೆ, ಅದನ್ನೂ ಕೂಡ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡಿರಿ ಅದನ್ನ ನಾವು ಜಾಸ್ತಿ ಕುದಿಸ್ಬಾರ್ದ್ರಿ. ಯಾವಾಗಲೂ 1-2-3 ನಿಮಿಷ ಸಾಕು ರೀ. ಯಾಕಂದ್ರೆ ಬಿಸಿನೀರು ಕುದಿಯೋ ನೀರಾಗ ನಾವು ಶಾವಿಗೆ ಹಾಕಿರ್ತೇವಲ್ಲ ರೀ, ಅವು ಎಲ್ಲ ಬೆಂದು ಬಿಡ್ತಾವೆ ರೀ ಶಾವಿಗೆ. ಅದ್ರ ಸಂಬಂಧ ಇಲ್ಲಿಕರ ಹುಗ್ಗಿ ಆದಂಗೆ ಆಗ್ಬಿಡ್ತೈತೆ ರೀ ಅದು. ಈಗ ನೋಡಿರಿ ಉಳ್ಕಿದ್ದನ್ನು ಏನು ಶಾವಿಗೆ ಉಳ್ದಿತ್ತಲ್ಲ ರೀ ಅದನ್ನೂ ಕೂಡ ಹಾಕೇನಿ ರೀ. ಈಗ ಹಾಕಿ ಚಲೋತ್ನಿಗೆ ಈಗ 1-2-3 ನಿಮಿಷ ಅಷ್ಟು ನಾನು ಸ್ವಲ್ಪ ಕುದಿಸಾಕಂತಂದು ಇಟ್ಟೇನೆ ರೀ. ಕುದಿಸಾಕಿಟ್ಟು ನಾ ಏನು ಮಾಡ್ತೀನಿ ಅಂದ್ರೆ ಗ್ಯಾಸ್ನ ಆಫ್ ಮಾಡ್ತೇನೆ ರೀ ಫ್ರೆಂಡ್ಸ್. ಗ್ಯಾಸ್ನ ಆಫ್ ಮಾಡ್ಕೊಂಡು ಆಮ್ಯಾಗ ನಾವು ಇದನ್ನು ಬಸಿಬೇಕು ರೀ. ಈಗ ನೋಡಿರಿ ಇವು ಆಗಿದಾವ್ರಿ. ನೋಡಿದ್ರೆ ನಿಮ್ಗೆ ಅನ್ಸಾಕತ್ತೈತೆ ರೀ ಚಮಚದಾಗ ಹೆಂಗೆ ಬರಾಕತ್ತವ್ರಿ. ಸೊ ಅವು ಬಿಸಿನೀರಾಗ ಹಾಕಿಟ್ರು ಸಹಿತ ಅವು ಬೆಂದು ಬಿಡ್ತಾವ್ರಿ. ಅವು ಅಂಥ ಶಾವಿಗೆ ಅವು. ಒಂದೊಂದು ಶಾವಿಗೆ ಏನಿರ್ತಾವ್ರಿ ಅಂಬ್ಲಿ ಆದಂಗೆ ಆಗ್ಬಿಡ್ತಾವ್ರಿ. ಇವು ಶಾವಿಗೆ ಚಲೋ ಅದಾವ್ರಿ. ಆದರೂ 200 ರೂಪಾಯಿಗೆ 5 ಕಿಲೋ ಅಂದರೆ ಇನ್ನೂ ಚಲೋ ಅದಾವ ರೀ ಫ್ರೆಂಡ್ಸ್. ಇನ್ನೂ ನಾನು ಬಹುಶಃ ಈಗ ಇನ್ನೂ ಸ್ವಲ್ಪ ನೀರು ಹಾಕಬೇಕಂತ ಅಂದ್ಕೊಂಡೆ ರೀ. ಮತ್ತು ಕರೆಕ್ಟ್ ಆಗೈತೆ ರೀ ಅದು. ಆ ಶಾವಿಗೆಗೆ ಆ ನೀರು ಕರೆಕ್ಟ್ ಆಗೈತೆ ರೀ. ಈಗ ನೋಡಿರಿ ನಾನು ಈ ನೀರನ್ನ ಬಸಿಯಾಗತ್ತೇನೆ ರೀ. ಈಗ ಇದನ್ನು ಚಲೋತ್ನಾಗ ನಾವು ಬಸಿಬೇಕು ರೀ. ಯಾಕಂದ್ರೆ ಅದ್ರಾಗ ಬಿಸಿನೀರು ಇದ್ರೆ ಅವು ಬೆಂದು ಬಿಡ್ತಾವೆ ರೀ. ಅದ್ರ ಸಂಬಂಧ ನಾವು ಈ ಬಿಸಿನೀರು ಏನಿರ್ತೈತೆ ನೋಡಿರಿ ಅದನ್ನು ಬಸ್ಕೊಂಡ್ಬಿಟ್ರೆ ಆಮೇಲೆ ನಾವು ತಣ್ಣೀರನ್ನು ಈ ಶಾವಿಗೆಗೆ ಹಾಕ್ಕೋಬೇಕು ರೀ. ಇವು ಬೆಳಗ್ಗೆ ಒಂಚೂರು ತಿನ್ನೋಕೆ ಚಲೋ ಅನ್ನಿಸ್ತೈತೆ ರೀ. ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೆಯದೂ ಅಂತಾರೆ ರೀ. ಮತ್ತು ನಮ್ಮ ಮನ್ಯಾಗಂತೂ ತಿನ್ನೋಗುಣ ಇಲ್ಲ ಮಾಡೋಗುಣ ಇಲ್ಲ ಅಲ್ರಿ. ಅದ್ರ ಸಂಬಂಧ ಏನು ಮಾಡೋದು ಬಿಡ್ರಿ. ನಮ್ಮ ಮನ್ಯಾಗ ಏನು ಪಜ್ಜಿತಿರೈತಿ ಎಲ್ಲ ತಿನ್ನೋದ್ರ ಬಗ್ಗೆ ಅಂತೂ ಪಜ್ಜಿತೀರಿ. ಕೇಳಿದ್ರೆ ನೀವು ನಗ್ತಿರೋ ಅಳ್ತಿರೋ ನಂಗಂತೂ ಗೊತ್ತಾಗಂಗಿಲ್ಲ. ನನಗಂತೂ ಅಳುನೋ ಬರ್ತೈತೆ ರೀ. ಅದು ನಮ್ಮ ಮನ್ಯಾಗಿಂದ ಈ ಅಡ್ಗೆದು ಕೇಳಿದ್ರೆ ನೀವು. ಸೊ ಈಗ ನೋಡಿರಿ ಅದನ್ನೆಲ್ಲ ಬಸಿಯಾಗತ್ತೇನೆ ರೀ. ಈಗ ಒಂದು ಅರ್ಬಿ ತೊಗೊಂಡು ಅದು ಕೆಟ್ಟ ಕಾವು ಕೊಡಾಕತ್ತಿತ್ತು ರೀ, ಬಿಸಿ ಕಾವು. ಅದ್ರಾಗ ಮತ್ತು ಬಸಿದೆ ರೀ. ಬಸಿದ ಈಗ ನೀರು ಹಾಕ್ಬೇಕಲ್ರಿ ಇದಕ್ಕೆ. ಈಗ ನೀರು ಹಾಕ್ತೀನಿ ರೀ. ಒಂದು ಚರ್ಗೆ ಅಷ್ಟು ನಾನು ಇದಕ್ಕೆ ನೀರು ಹಾಕೊತೀನಿ ರೀ. ನೋಡಿರಿ ಇಷ್ಟು ಆಗಿತ್ತಿರೋದು ನೋಡಿರಿ. ಆಗಲೇ ಹೆಂಗೆ 1-2-3 ಹೆಂಗೆ ಆಗ್ಬಿಟ್ಟವ್ರಿ. ಅವು ಹಂಗೆ ಆಗ್ಬಿಡ್ತಾವ್ರಿ. ಅದಕ್ಕೆ ನಾವು ಇದನ್ನು ಬಿಸಿನೀರಾಗ ಹಾಕಿ ತಕ್ಕೊಂಡ್ಮೇಲೆ ನಾವು ತಣ್ಣೀರನ್ನು ಹಾಕ್ಕೊಂಡು ಬಿಡ್ಬೇಕು ರೀ. ಕರೆಕ್ಟಾಗಿ ನಮ್ಗೆ ಉದುರಾಗಿ ಅವು ಶಾವಿಗೆನ
ರೆಡಿಯಾಗಿ ಬರ್ತಾವ್ರಿ ಫ್ರೆಂಡ್ಸ. ಈಗ ನೋಡಿರಿ ಕರೆಕ್ಟಾಗಿ ಆಗೈತೆ ರೀ. ನಾನು ನೀರು ಹಾಕಿ ತಣ್ಣೀರು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೀ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಮುಗೀತು ರೀ ಫ್ರೆಂಡ್ಸ. ಈಗ ನಾನು ಸರ್ವ್ ಮಾಡಿ ಕೊಡ್ತೀನಿ ರೀ. ಯಾಕಂದ್ರೆ ಹುಡುಗರು ಕುಂತಾರೆ ರೀ. ಈಗ ನಾನು ರೆಡಿಯಾಗಿ ಹೋಗ್ಬೇಕಲ್ರಿ, ಅದ್ರ ಸಂಬಂಧ ಫಟಾಫಟ್ ಅಂತಂದು ಜಲ್ದಿ ನಾನು ಕೆಲಸ ಮುಗಿಸಿ ರೆಡಿ ಆಗ್ತೀನಿ ರೀ. ಯಾಕಂದ್ರೆ ಬಿಸಿಲು ಆಗ್ಬಿಡ್ತೈತೆ ರೀ ಹೋಗಕ್ಕೆ ಊರಿಗೆ. ಕೆಟ್ಟು ಬಿಸಿಲ್ನಾಗ ಹೋಗ್ಬೇಕಂದ್ರೆ ಬೇಸರ ಆಗ್ಬಿಡ್ತೈತೆ ರೀ. ನಿನ್ನೆ ಹೋಗೋದಿತ್ತು ರೀ. ಅದು ನಿನ್ನೆಗೆ ಬೇಸರ ಮಾಡ್ಕೊಂಡು ಬಿಟ್ಟೆ ರೀ ಬಿಸಿಲು ಸಂಬಂಧ. ಅದಕ್ಕೆ ಈಗ ನಾಷ್ಟಕ್ಕೆ ನೋಡಿರಿ ಹುಡುಗರು ನಿಂತಿದ್ದಾರೆ. ಪ್ಲೇಟ್ನ ಹಾಕಿಟ್ಟೇನೆ ರೀ. ನಾವು ಕರೆಕ್ಟ್ 6 ಜನ ಅದೇವಿ ರೀ. 6 ಜನಕ್ಕಂತಂದು ಪ್ಲೇಟ್ ಹಾಕಿದ್ದೀನಿ ರೀ. ಇದ್ರಾಗ ಒಬ್ಬೊಬ್ಬರು ಹಾಲು, ನಾವು ಹುಡುಗರು ಆಯ್ತು ನಾವು ಆಯ್ತು ಯಾರೂ ಹಾಲು ತಿನ್ನಂಗಿಲ್ಲ ರೀ. ತುಪ್ಪನೂ ಅವ್ರ ಮನ್ಯಾಗ ಯಾರು ತಿನ್ನಂಗಿಲ್ಲ ರೀ. ನಾವು ಒಬ್ಬಳೆ ತುಪ್ಪ ತಿನ್ನೋದು. ಅದ್ರ ಸಂಬಂಧ ಬೆಲ್ಲ ಎಲ್ಲ ಸ್ವಲ್ಪ ಜಜ್ಜಿ ಈಗ ಒಬ್ಬೊಬ್ಬರಿಗೆ ಪ್ಲೇಟ್ದಾಗ ಹಾಕಿ ಕೊಡಾಕತ್ತೇನೆ ರೀ. ಅವರು ಹುಡುಗರಂತರೂ ಮೊದಲ ಹಾಲು ತಿನ್ನಂಗೇನೆ ಇಲ್ದ ಕುಡಿಯಂಗೇ ಇಲ್ಲ ನೋಡ್ರಿ. ಅವರು ಹುಡುಗರು ಎಲ್ಲ ನಮ್ಮ ಗತೆ ಆಗ್ಬಿಟ್ಟಾರೆ ಅವರು. ನಾವು ಹಳ್ಳಿ ಸೈಡ್ನಾಗ ಇದ್ದಿದ್ದು ನಮ್ಗೆ ಇವು ಹಾಲು ಇದ್ರದ್ದು ಏನು ರೂಢ ಇಲ್ಲರಿಪ್ಪ. ಜಾಸ್ತಿ ಏನೋ ಚಾದಾಗ ಹಾಕಿದ್ರೆ ಅಷ್ಟು ಕುಡಿತೇನೆ ರೀ. ಇಲ್ಲಿಕ್ರಿಲ್ಲ ನಾನು. ಅವ್ರು ಅಂತಾರೆ ರೀ, ಮತ್ತು ಚಾದಾಗ ಕುಡಿತಿ ಮತ್ತು ಅದನ್ನ ಕುಡಿಯಂಗಿಲ್ಲೇನು ಅಂತಂದು. ಬಟ್ ನಮ್ಗೆ ಹೋಗಂಗಿಲ್ಲ ಅಲ್ರದ್ದು. ಅದ್ರ ಸಂಬಂಧ ಈಗ ನಾವು ಅಪ್ಪಗೂ ಹಾಕೇನಿ ರೀ. ಸೊ ಈಗ ನೋಡಿರಿ ಫ್ರೆಂಡ್ಸ, ಈಗ ರೆಡಿ ಆತ್ರಿ. ಎಲ್ಲರಿಗೂ ಹಾಕಿ ಕೊಡಾಕತ್ತೇನೆ ರೀ. ಅವರು ಫಸ್ಟಾಗಿ ನಾಷ್ಟ ಮಾಡಲಿ ರೀ. ಯಾಕಂದ್ರೆ ನಮ್ಮ ಅಪ್ಪನೂ ಯಾಕೆ ಒಂದೊಂದು ಥರ ಮಾಡಾಕತ್ತಾರೆ ರೀ. ಇವತ್ತು ಆರಾಮ ಅನ್ಸಾಕತ್ತಿಲ್ವ ಯಾಕೆ ನಂಗೆ ಅಂತಂದೆ. ಚಾನು ಕುಡಿದಿಲ್ಲ ರೀ ಅವರು. ಆರಾಮ ಅನ್ಸಾಕತ್ತಿದ್ದಿಲ್ಕ. ಮನುಷ್ಯ ಯಾವಾಗಲೂ ಆರಾಮಿದ್ರೆ ಹರಸ ಅನ್ನಿಸ್ತೈತೆ ರೀ. ಇಲ್ರಿ ಫ್ರೆಂಡ್ಸ. ಸೊ ಈಗ ನೋಡ್ರಿಪ್ಪ, ನಾನಂತೂ ರೆಡಿ ಆದೆ ರೀ. ನಾಷ್ಟ ಎಲ್ಲ ಮಾಡಿಕೊಂಡು ಎಲ್ಲ ಕಸನೆಲ್ಲ ಮಾಡಿಕೊಂಡು ಬಾಂಡೆ ಎಲ್ಲ ತಿಕ್ಕಿಟ್ಟು ಎಲ್ಲ ಜೋಡಿಸಿ ಕಾಶಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆದೆ ರೀ. ಹುಡುಗರು ರೆಡಿ ಆಗಿದ್ದಾರೆ ರೀ. ನಮ್ಮ ಸಮೀರ್ ಒಲ್ಲೆ ಏನಾಗತ್ತಾನೆ ರೀ. ಸೊ ಬರೋ ಮುಂದೆ ಬರ್ತಾನೆ ರೀ ಅವ. ಈಗ ಹೋಗೋ ಮುಂದೆ ಅಂತಾರೆ ಒಲ್ಲೆ ಅಂತಾನೆ ರೀ. ಮತ್ತು ನಾನಂತೂ ರೆಡಿ ಆಗಿಬಿಟ್ಟೆ ನೋಡಿರಿ ಫ್ರೆಂಡ್ಸ. ಸೊ ಸಿಂಪಲ್ಲಾಗಿ ನಂದು ರೆಡಿ ರೀ. ಯಾವಾಗಲೂ ನಾನು ಶಾವಿಗೆ ಬಸ್ತಿದ್ದಲ್ಲ ರೀ, ಅದನ್ನ ತಿಂದೆ ಈಗ ರೆಡಿಯಾಗಿ ಹೊಂಟೇವಿ ರೀ ಫ್ರೆಂಡ್ಸ. ನಮ್ಮ ಬುರ್ಕ ಒಂದು ಹಾಕ್ಕೊಂತೀನಿ ರೀ. ಫ್ರೆಂಡ್ಸ ನೋಡ್ರಿ ಈಗ ರೆಡಿ ಆದ್ರೆ ನಾನಂತೂ ಬುರ್ಕ ಹಾಕ್ಕೊಂಡು. ಸೊ ಮೊನ್ನೆ ಹೊಸ ಬುರ್ಕ ತೊಗೊಂಡಿದ್ರದ್ದು ರಂಜಾನ್ ಹಬ್ಬದಾಗ ಸೇಲ್ ಹಚ್ಚಿದ್ರಲ್ರಿ. ಅದಕ್ಕೆ ಒಂದು ಅಂಗಡಿಯಾಗ ಹೋಗಿ ಒಂದು ಸ್ವಲ್ಪ ಸಸ್ತಾ ರೇಟ್ನಾಗ ಒಂದು ಬುರ್ಕ ತೊಗೊಂಡು ಬಂದಿದ್ರಿ. ಸೊ ಹೆಂಗೆ ಕಾಣಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಈಗ ರೆಡಿ ಅಂತ ಆದ್ರೆ ರೀ. ನಮ್ಮದು ಅರ್ಬಿ ಚೀಲಾನು ರೆಡಿ ಆಗೈತೆ ರೀ. ಬ್ಯಾಗ್ನು ರೆಡಿ ಆಗೈತೆ. ನನ್ನ ಬ್ಯಾಗು ರೆಡಿ ಆಗೈತಿ. ಸೊ ಈಗ ಹೋಗೋದಷ್ಟೇ ಬಾಕಿ ಐತ್ರಿ. ಮತ್ತು ಚಾರ್ಜರ್ ಎಲ್ಲ ಇಟ್ಕೋಬೇಕಲ್ರಿ. ಅದ್ರ ಸಂಬಂಧ ಚಾರ್ಜರ್ ಇಟ್ಕೋಬೇಕು ನೋಡಿರಿ ಫ್ರೆಂಡ್ಸ. ಈಗ ರೆಡಿಯಾಗಿ ಹೊಂಟೇರಿ ನಾನು. ಸ್ಕಾರ್ಪ್ ಎಲ್ಲ ಹಾಕ್ಕೊಂಡೆ ರೀ. ಹಾಕಿ ಒಂದು ಸ್ವಲ್ಪ ನಮ್ಮ ಮಾವು ಏನು ಮಾಡ್ಯಾಳಂದ್ರೆ ಅವು ಅರ್ಬಿ ಮೇಲೆ ಇಟ್ಬಿಟ್ಟಾಳ್ರಿ. ಅದಕ್ಕೆ ಮತ್ತೆ ಒಂದು ಅರ್ಬಿ ತೊಗೊಂಡು ಅದಕ್ಕೆ ಚಲೋತ್ನಂಗೆ ಒಂದು ಸ್ವಲ್ಪ ಹಾಕಿದ್ದಾರೆ ಚೀಲದಾಗ. ಈಗ ಹಾಕಿ ಈಗ ನೋಡಿರಿ ಸ್ವಲ್ಪ ಇದು ಚಾರ್ಜರ್ ಒಂದು ಬಿಟ್ಟು ಬಂದಿದ್ದಾರಪ್ಪ. ಅದನ್ನು ತೊಗೊಂಡು ಬರೋಕಂತಂದು ಹೋದೆ ರೀ. ಹೋಗಿ ಲೈಟ್ ಅವೆಲ್ಲ ಆಫ್ ಮಾಡಿ ಬರ್ಬೇಕಿಲ್ರಿ. ಮನ್ಯಾಗೆ ಇವು ಬಿಟ್ಕೊಟ್ಟು ಹೋದರೆ ಎಲ್ಲ ಹಂಗೆ ಇಟ್ಕೊಂಡು ಕುಂತ್ಬಿಡ್ತಾರೆ ಅವರು. ಲೈಟ್ ಉರಿಸ್ಕೊಂತ ಫ್ಯಾನ್ ಹಚ್ಕೊಂತ. ಅದಕ್ಕೆ ನಮ್ಮಪ್ಪ ನೋಡ್ರಿ ಬಂದು ಕುಂತ್ಬಿಟ್ಟಾರ್ರಿ. ಬೇಸರ ಮಾಡಿಕೊಂಡೆ ನಮ್ಮಪ್ಪಗೆ ಹೇಳಿದೆ ರೀ. ಅವರು ಪಾಪ ನನಗೂ ಅಲ್ಲಿ ತನಕ ಬಿಡಾಕಂತಂದು ಬಂದ್ರಿ ಗೇಟ್ ಮಟ್ಟ. ಸೊ ಈಗ ಹೊಂಟೇವ್ರಿ ಫ್ರೆಂಡ್ಸ. ಬರ್ರಿ ಹೋಗೊಂಡ್ರೆ ಈಗ ಆಟೋಗೆ ಹಿಡಿಬೇಕಲ್ರಿ. ಈಗ ನೋಡ್ರಿ ಆಟೋನೇ ಸಿಕ್ಕೇ ಬಿಡ್ತು. ನಾವು ಬಂದು ಒಂದು ಚೂರು ಕೂತ್ಕೊಂಡಿವ್ರಿ ಹೊರಗಡೆ. ಆಟೋನೇ ಸಿಕ್ತು. ಈಗ ಆಟೋಗೆ ಹೊಂಟಿದ್ದೇವೆ ರೀ. ಹುಡುಗರದ್ದು ಒಂದು ಜಗಳರಿಪ್ಪ ಬರೋಕೆ. ನಾ ಅಲ್ಲಿ ನಿಂತ್ಕೊತೀನಿ ಇಲ್ಲಿ ನಿಂತ್ಕೊತೀನಿ ಆಟೋದಾಗ. ಈಗ ಬಸ್ನಾಗ ಬಂದು ಕುಂತೀವಿ ರೀ. ಸುಮ್ಮಕ ನದಿಕ್ಕಿಲ್ಲ 4 ಜನ ಹೊಂಟೀವಿ ರೀ. Apa tuh chips? ಈಗ ನೋಡ್ರಿ ಹುಬ್ಬಳ್ಳಿ ಟು ಹಾವೇರಿ ಜರ್ನಿ ಮಾಡಾಕತ್ತೇವ್ರಿ ಫ್ರೆಂಡ್ಸ. ಬಸ್ ಅಂತೂ ಹೊರಡ್ತ್ರಿ. ಈಗ ಬಸ್ ಹೋಗಾಕತ್ತೈತೆ ರೀ. ಹುಡುಗರು ನೋಡಿದ್ರೆ ಜಗ್ಗಿ ಜಗಳ ರೀ. ಅವರು ತಿನ್ನಾಕೂ ಏನ್ರಿಪ್ಪ ತಲೆ ಕೆಡಿಸ್ತಾರೆ ರೀ ಎಲ್ಲ. ನನಗಂತೂ ಅವ್ರು ಮಾಡೋದು ನೋಡಿ ನಗಿನ ಬರಾಕತ್ತಿತ್ರಿಪ್ಪ. ಯಾವಾಗಲೂ ನೋಡ್ರಿ ಕಿತಾಪತಿ ಮಾಡ್ತಾನೆ ಇರ್ತಾರೆ. ನಾ ಕಿಟಕಿಯಾಗ ಕುಂದಿರ್ತೀನಿ, ನಾ ಇಲ್ಲಿ ಕೂತ್ಕೊತೀನಿ, ನಾ ಇಲ್ಲಿ ಕೂತ್ಕೊತೀನಿ. ಆಟೋದಾಗೂ ಹಂಗೆ ಮಾಡಿದ್ರು ರೀ. ಇಲ್ಲೂ ಹಂಗೆ ಮಾಡಿದ್ದಾವೆ ಅವರು. ಸೊ ನೋಡ್ರಿ ಫ್ರೆಂಡ್ಸ, ಹಾವೇರಿನೂ ಬಂದೇ ಬಿಡ್ತ್ರಿ. ಈಗ ಕಟ್ಮಾದಾಗ ಕುಂತಿದ್ವಿ ರೀ. ಇಲ್ಲಿ ಬಂದು ಸ್ವಲ್ಪ ಒಂದು ಜ್ಯೂಸಿನ ಬಾಟ್ಲಿ ತೊಗೊಂಡೇರಿ. ತಿನ್ನಕ್ಕೆ ಏನು ತೊಗೊಂಡಿಲ್ರಪ್ಪ ಹುಡುಗರಿಗೆ. ಯಾಕಂದ್ರೆ ಅದನ್ನ ತೊಗೊಂಡ್ರೆ ಮತ್ತೆ ಮನ್ಯಾಗ ಅಂಗಡಿ ಇದ್ರೆ ಅಲ್ಲಿದ್ದು ತಿಂತಾರೆ ಇಲ್ಲಿದ್ದು ತಿಂತಾರೆ ಅಂತಂದು ತೊಗೊಂಡಿಲ್ರಿ. ಒಂದು ದೊಡ್ಡದು ಒಂದು ಜ್ಯೂಸ್ ಬಾಟ್ಲಿ ತೊಗೊಂಡು ಮತ್ತು 1 ಡಜನ್ ಅಷ್ಟೇ ಬ್ರೆಡ್ ತೊಗೊಂಡೇರಿ. ತೊಗೊಂಡು ಈಗ
ಒಂದು ಕಟ್ ಮಾಡಿ ನಿಂತಿದ್ರಪ್ಪ, ಅದು ಕುಂತೇವಿ. ಅದು ತುಂಬಿದ ಮೇಲೆ ಬಿಡ್ತಾರೆ ರೀ ಫ್ರೆಂಡ್ಸ್. ಅವರು ತುಂಬೋ ಮಟ್ಟ ಬಿಡ್ದಿಲ್ಲಿಲ್ರಿಪ್ಪ. ಅವರು ಒಂದು ಅರ್ಧ ತಾಸು ಏನೋ ಕುಂತೀವಿ ರೀ ಅಲ್ಲೇ ಕುತ್ಕೊಂಡು ಈಗ ನೋಡಿರಿ ಹೊಂಟೇವಿ ಫೈನಲಿ. ನೋಡಿರಿ ಫ್ರೆಂಡ್ಸ್, ನಾನು ಮನೆಗೆ ಅಂತೂ ಬಂದೆ ರೀ. ಬಂದು ಹೊರಗೆ ಕುತ್ಕೊಳ್ಳೋಣ ಅಂತಂದು ಹೊರಗೆ ಬಂದಿವ್ರಿಪ್ಪ. ಸ್ವಲ್ಪ ಊಟ ಮಾಡಿಕೊಂಡು ಫ್ರೆಂಡ್ಸ್. ಇವತ್ತು ನೋಡ್ರಿ ನಮ್ಮಪ್ಪ ಮೀನಾ ತರಿಸಿದ್ರಿ. ಯಾವ ಮೀನು ಇದು? ಫಾರಮ್ ಮೀನಾ ಅಂತ್ರಿ. ಸೊ ನೋಡಿರಿ ಫ್ರೆಂಡ್ಸ, ಇದನ್ನು ಫ್ರೈ ಮಾಡಕತ್ತೇನಪ್ಪ. ಫ್ರೈ ಮಾಡೋಕೆ ಎಲ್ಲ ಮಸಾಲೆ, ಉಪ್ಪು ಖಾರ ಹುಳಿದ ಮಸಾಲೆ ಮಾಡ್ಕೊಂಡು ಇಟ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡಕತ್ತಾರ ರೀ. ಯಾಕಂದ್ರೆ ಎಲ್ಲ ಸೇರಿಸ್ಕೋಬೇಕಲ್ರದ. ಇಲ್ಲಿನ ಅದಾವ ನೋಡ್ರಿ ಇವು ಏನ್ರಿಪ್ಪ, ಮೀನದು ಗೋಣು ತಲೆ, ಆಮೇಲೆ ಮೀನದ ತಲೆ, ಆಮೇಲೆ 2 ಕಂಡರೆ ಉಳ್ಕಿದ್ದನ್ನು ಇದು ಫ್ರೈ ಮಾಡ್ಬೇಕಂತಂದು ಇದು ಮಾಡಕತ್ತಾರೆ. ಫಾರಮ್ ಮೀನಾರಿದ ತಂದಿದ್ದೆ. ಯಾಕೋ ನಾ ಬಂದೇನಂತ ನಮ್ಮ ಅಕ್ಕ ಇದು ಮಾಡಕತ್ತಾರ್ರಿ ಇವತ್ತು. ಈಗ ನೋಡ್ರಿ ಇವು ಕರಿಯಾಕತ್ತೀನಿ. ಸೊ ಎಷ್ಟು ಮಸ್ತಾಗಿ ಫ್ರೈ ಆಗುತ್ತೆ ನೋಡ್ರಿ. ಕ್ರಿಸ್ಪಿ ಅಂತ ಸಕ್ಕತ್ತಾಗಿ ಇರ್ತಾನೆ. ಯಾಕಂದರೆ ನೋಡಿದ್ರೂ ಗೊತ್ತಾಗತ್ತೈತೆ ಎಷ್ಟು ಮಸ್ತಾಗಿರೋ ಅಂದರೆ ಫಾರ್ಮ್ ಮೀನಂತೂ ಭಾಳ ರುಚಿನೂ ಆಗುತ್ತೆ ಫ್ರೆಂಡ್ಸ್. ಪಲ್ಯ ಆಗಲಿ, ನಾವು ಮೀನು ಫ್ರೈ ಮಾಡಿದ್ರಾಗಲಿ. ಈಗ ಬಾಂಗ್ಡಾ ಸೀಸನ್ ಅಂತ ಯಾಕಂದ್ರೆ ನಾವು ಬಾಂಗ್ಡಾ ತಿಂತೀವಿ ಅಲ್ಲದೆ ಅಂತಂದು ಬಾಂಗ್ಡಾ ಹೆಂಗೆ ಮಾಡಿರ್ತಾರೆ ರೀ, ಐಸ್ನಾಗ ಇಟ್ಟು ಮಾರಾಕೊಂಡಿರ್ತಾರೆ ಅವರು. ಏನು ಅದು ರುಚಿನ ಹೋಗ್ಬಿಡ್ತದೆ ಅದೆಲ್ಲ. ಅದಕ್ಕೆ ಜಾಸ್ತಿ ಬಾಂಗ್ಡಾ ತಿನ್ನಂಗಿಲ್ಲ ರೀ. ಇದ್ರಾಗ ಫಾರ್ಮ್ ಮೀನಾನ ಜಾಸ್ತಿ ತಿಂತಾರೆ ರೀ. ಇನ್ನೊಂದು ಕಡೆ ಚಿಕನ್ ಕೂಡ ತಂದಿದ್ರು ರೀ, ಅದನ್ನು ಕೂಡ ಕಟ್ ಮಾಡಕತ್ತಾರೆ ರೀ ನಮ್ಮಪ್ಪ. ಫ್ರೆಂಡ್ಸ ನೋಡಿರಿ, ಇದು 2ನೇ ಟ್ರಿಪ್ ಹಾಕೇನಿ ರೀ. ನೋಡ್ರಿ ಮೀನಾ ಅದು ಪಲ್ಯ ಇದು 2ನೇ ಟ್ರಿಪ್ ರೀ. 1 ಟ್ರಿಪ್ ಅದು ನೋಡಿರಿ ಹಾಕಿ ಈಗ ಮಸ್ತಾಗಿ ಫ್ರೈ ಆಗಿದಾವ್ರಿ. ಸೊ ಖಡಕ್ಕಾಗಿ ಮೀನಾಂತರ ಫ್ರೈ ಆದ್ರಿ. ಈ ಕಡೆ ಅನ್ನ ಸೇರಿಸಿದ್ದೀವಿ. ಇನ್ನೊಂದು ಕಡೆ ಚಿಕನ್ ರೆಡಿ ಆಗುತ್ತೆ ಅಂದರೆ ಚಿಕನ್ ಪಲ್ಯ ಮಾಡೋಕ್ಕೆ. ಚಿಕನ್ ಪಲ್ಯ ಆಮೇಲೆ ಮೀನದ ಫ್ರೈ, ಮೀನದ ಸಾರು. ಇವತ್ತು ನಾವು ಬಂದಿದ್ದು ಸ್ಪೆಷಲ್ ಮಾಡಕತ್ತಾರೆ ಇವತ್ತು ಅಡುಗೆ. ಅದ್ರಾಗ ನಾವು ನಿಂತದೆ ನಾವು ನಿಂತು ಮಾಡಕತ್ತೇವೆ ರೀ. ಒಂಚೂರು ಅವ್ರು ಮಾಡೋದು, ಒಂಚೂರು ನಾವು ಮಾಡಿದ್ರೆ. ಫ್ರೆಂಡ್ಸ್ ನೋಡ್ರಿ, ಈಗ ಮೀನಾ ಅಂತೂ ಫ್ರೈ ಮಾಡಿದ್ದಾತ್ರಿ. ನಾನು ಈಗ ಚಿಕನ್ ಪಲ್ಯ ಮಾಡಾಕತ್ತೇನೆ. ಸೊ ಚಿಕನ್ ಪಲ್ಯ ನೋಡ್ರಿ ಒಂಥರ ಸುಕ್ಕ ಮಾಡಾಕತ್ತೇವೆ ರೀ. ಈ ಕಡೆ ಅದು ಉಪ್ಪು ಹುಳಿ ಖಾರ ಮೀನದ್ದು ಏನು ಉಳ್ದಿತ್ತು ನೋಡ್ರಿ ಫ್ರೈ ಮಾಡುವಾಗ ಅದು ಇಟ್ಟೇವ್ರಿ. ಯಾಕಂದ್ರೆ ಮೀನಿನ ಸಾರು ಫ್ರೈ ಇದು ಸಾರು ಮಾಡ್ಬೇಕಂತಂದು. ಇದು ನೋಡ್ರಿ ಫ್ರೈ ಆಗಕತ್ತೈತಿ ಪಲ್ಯ. ಫ್ರೆಂಡ್ಸ ನೋಡ್ರಿ ಚಿಕನ್ ಇದು ಆತ್ರಿ. ಸೊ ಇದು ಗ್ರೇವಿ ಥರ ಒಂಥರ ಸುಕ್ಕ ಟೈಪ್ ಮಾಡಿದ್ದೀವಿ. ರೊಟ್ಟಿ ಮಾಡ್ಬೇಕ್ರಿ. ಇನ್ನು ರೊಟ್ಟಿಗೆ ಜಿಗಟ್ ಅನ್ಕೊಂಡು ಹಾಕಿವ್ರಿ. ಈ ಕಡೆ ನೋಡ್ರಿ ಮೀನು ಸಾರು ಅಂತೂ ಒಗ್ಗರಣೆಗೆ ಹಾಕಿವ್ರಿ ಫ್ರೆಂಡ್ಸ. ಈಗ ಇದು ನಮ್ಗೆ ಇಷ್ಟ ಸಾಕ್ರಿ ಸಾರು. ಯಾಕಂದ್ರೆ ಜಾಸ್ತಿ ಈಗ ಚಿಕನ್ದು ಮಾಡೀವ್ರಿ. ಆಮೇಲೆ ಮಟನ್ ಸಾರನು ಐತ್ರಿ. ಬೆಳಗ್ಗೆ ಅದು ಮಾಡಿದವರು ನಾವು ಬರೋಕ್ಕಿಂತ ಮುಂಚೆ ಮಾಡಿದ್ರಿ ರೀ. ಮತ್ತು ರಾತ್ರಿದು ಇದೈತ್ರಿ. ಅದಕ್ಕೆ ಇಷ್ಟು ಮಾಡಾಕತ್ತೀವ್ರಿ ಈಗ ಸಾರು. ಸೊ ಈಗ ರೊಟ್ಟಿ ಹಿಟ್ಟನ್ನ ಕಲ್ಸಾಕ ಜಿಗಿಟ್ ಹಾಕಕತ್ತಾರ ರೀ ಅಪ್ಪ. ಲೈಟ್ ನೋಡ್ರಿ ಮಬ್ಬ ಐತ್ರಿ ಭಾಳ. ಎಲ್ಲ ಕತ್ಲು ಕಾಣಿಸ್ತೈತ್ರಿ. ಈ ಸ್ಟ್ಯಾಂಡ್ ಅಮ್ಮಂದು ಅಂದರೆ, ಆಮೇಲೆ ಅಪ್ಪಂದೊಂದು 2 ಇಲ್ಲೇ ಹಾಕಿದ್ರಿ. ಯಾಕಂದ್ರೆ ಅಮ್ಮಂದು ಸಾಮಾನೆಲ್ಲ ಇಲ್ಲೇ ತಂದೇವಲ್ರಿ. ಅದ್ರ ಸಂಬಂಧ ಒಂದು ಹಾಕ್ಕೊಂಡು ಬಿಟ್ಟೇವ್ರಿ. ಎಲ್ಲಿ ಮ್ಯಾಲೆ ಇಡೋದು ಅಂತಂದು ಉಳ್ಕಿದ ಸಾಮಾನನ್ನ ಇಲ್ಲಿ ಅಟ್ಟದ ಮೇಲೆ ಇಟ್ಟೇವ್ರಿ. ಅಲ್ಲೊಂದು ಸ್ವಲ್ಪ ಅದಾವ್ರಿ. ಆ ಕಡೆ ಇನ್ನೊಂದು ಅಟ್ಟ ಐತ್ರಿ, ಅಲ್ಲಿ ಇಟ್ಟೇವಿ. ಇದು ನೋಡ್ರಿ ಶಾವ್ಗೆ ಮೊನ್ನೆ ಅದ ಅಂದಿಲ್ರಿ 200 ರೂಪಾಯಿಗೆ 5 ಕಿಲೋ. ಬೆಳಗ್ಗೆ ಅದ್ರ ಸುದ್ದಿ ಮಾತಾಡಿ ನೋಡ್ರಿ ಫ್ರೆಂಡ್ಸ. ಅದು ನಮ್ಮ ಅಪ್ಪನೂ ತೊಗೊಂಡಾರ್ರಿ. ಇಲ್ಲೇನು ಬಂದಿದ್ವಂತ. ಅವರು 10 ಕಿಲೋ ತೊಗೊಂಡಾರ್ರಿ. ಅವರು ಮೇಲೆ ಕಾಣಿಸ್ಬಿಟ್ರೆ ಅದಕ್ಕೆ. ಸೊ ಈ ಕಡೆ ಸಾಮಾನು ಅವೆಲ್ಲ ಹಾಕ್ಕೊಂಡೇರಿ. ಈ ಕಡೆ ಹಿತ್ತಲ ಬಾಗ್ಲಂತೆ ಹಿತ್ತಲೈತ್ರಿ. ಈ ಕಡೆ ಮನೇಲಿ ನೋಡ್ರಿ ಮೀನು ಸಾರು ಕುದಿಯಾಗತ್ತೈತ್ರಿ. ಈ ಕಡೆ ರೊಟ್ಟಿನೂ ರೆಡಿ ಆಗತ್ತವ್ರಿ ಫ್ರೆಂಡ್ಸ. ನಮ್ಮ ಅಪ್ಪ ಲಟ್ಸಾಗತ್ತಾರ್ರಿ, ನಾನು ಬೇಯಿಸ್ತೀನಿ ರೀ. ಯಾಕಂದ್ರೆ ಇಲ್ಲೇ ಸಣ್ಣದಾಗ್ಬಿಡ್ತೈತ್ರಿ ಕಟ್ಟಿ. ಅದ್ರ ಸಂಬಂಧ ಕೆಳಗಡೆ ಲಟ್ಟಿಸಿ ಆಮೇಲೆ ಇಲ್ಲೇ ಗ್ಯಾಸಿನ ಮೇಲೆ ಬೇಯಿಸ್ಕೊತೇವ್ರು ನೋಡ್ರಿ. ಈಗ ಹಂಚಿನಾಗ ಹಾಕಿ ಬೇಯಿಸಕ್ಕಂತಂದು ಇಟ್ಟೇನ್ರಿ.